ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡೋದಕ್ಕೆ ಬಂದಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ನಮ್ಮ ಅಕ್ಕನ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ ಇದು, ಅಂದರೆ ಆರತಿ ಶಾಸ್ತ್ರ ಅಂತ ಏನು ಹೇಳ್ತಾರೆ. ಸೊ ಆ ಪ್ರೋಗ್ರಾಮ್ ಇದು. ಇಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಇವ್ರು ಬಂದು ನಮ್ಮ ನಾದಿನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಫ್ಯಾಮಿಲಿ ಫಂಕ್ಷನ್ ಅಂತ ಅಂದಾಗ ನಮ್ಮ ಮನೆಯಲ್ಲಿ ವ್ಲಾಗ್ಗಳನ್ನ ನಾವು ಮಾಡಿಬಿಡ್ಬೋದು. ಬಟ್ ಎಲ್ಲರೂ ಇದ್ದಾಗ ಅಂದರೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು ಇದೆಯಲ್ಲ, ಒಂಥರ ಮುಜುಗರ ಅನಿಸುತ್ತೆ, ನೋಡಿದವ್ರು ಏನು ಅನ್ಕೊತಾರೋ ಅಂತ. ಹಂಗಾಗಿನೇ ವಿಡಿಯೋಸ್ ಎಲ್ಲ ಏನು ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಎಂಟ್ರಿ ಕೊಡ್ತಿದ್ದಂಗೆನೇ ಒಂದಷ್ಟು ಜನ ಮೆಂಬರ್ಸ್ ಎಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು, ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದೆಯಾ ಅಲ್ವಾ ಅಂತ ಹೇಳಿಬಿಟ್ಟು. ಸೊ ನನಗೆ ಅವಾಗ ಒಂಥರ ಅನ್ನಿಸ್ತು, ಅಯ್ಯೋ ನಾನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ನಲ್ಲ ಅಂತ. ಬಟ್ ಅವರೇ ನಮಗೆ ಪ್ರೋತ್ಸಾಹ ಮಾಡುವಾಗ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಅಕ್ಕನ ಮಗಳದು ಒಂದು ಫಂಕ್ಷನ್ ಏನಿದೆ ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಫ್ ಸ್ಯಾರಿ ಫಂಕ್ಷನ್ ಏನಿದೆ, ಹೆಣ್ಮಗಳು ಮೈ ನೆರೆದು 16ನೇ ದಿನಕ್ಕೆ ಮಾಡೋ ಅಂಥದ್ದು. ಕೆಲವೊಬ್ಬರು ತುಂಬ ಸಿಂಪಲ್ಲಾಗಿ ಮಾಡ್ಕೊತಾರೆ, ಇನ್ನು ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಸೈಡೆಲ್ಲ ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡೋ ಅಂಥದ್ದು. ಸೊ ಹಂಗಾಗಿನೇ ನೀವೇನು ಇವಾಗ ನೋಡ್ತಾ ಇದ್ದೀರಾ, ನಮ್ಮ ಅಕ್ಕನ ಮಗಳು ವೈಷ್ಣವಿ ಅಂತ ಹೇಳಿ. ಸೊ ನಮ್ಮ ಕಡೆ 16ನೇ ದಿನಕ್ಕೆ ಮನೆಯಲ್ಲಾದರೂ ಮನೆ ಮಟ್ಟಕ್ಕಾದರೂ ಮಾಡ್ಕೊಬೋದು, ಅಥವಾ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇದ್ದಾರೆ ಅಂತ ಅಂದಾಗ ಸಪ್ರೇಟಾಗಿ ಒಂದು ಪಾರ್ಟಿ ಹಾಲನ್ನು ಬುಕ್ ಮಾಡಿ ಈ ಥರ ಮಾಡೋ ಅಂಥದ್ದು. ಸೊ ಇದಕ್ಕೆ ಏನಪ್ಪ ಅಂತ ಅಂದರೆ, ಒಂದು 5 ಜನ ಅಥವಾ 9 ಜನ ಅತ್ತೆ ವರ್ಷ ಏನು ಬರುತ್ತೆ ಅಂಥವರು ಶಾಸ್ತ್ರನ ಮಾಡೋ ಅಂಥದ್ದು. ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರು ಮೊದಲು ಕಳಸಕ್ಕೆ ಪೂಜೆ ಮಾಡಿ ಈ ಥರ ಒಂದು 9 ತಟ್ಟೆ ಆಗಿರ್ಬೋದು ಅಥವಾ 12, ಈ ಥರ ಅಂದರೆ ಮಿನಿಮಮ್ ಒಂದು 9 ತಟ್ಟೆನ ಇಟ್ಟು ಶಾಸ್ತ್ರನ ಪ್ರಾರಂಭ ಮಾಡ್ತಾರೆ. ಇವಾಗೇನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ತಟ್ಟೆ ಸಾಮಾನು ನಮ್ಮ ಅಕ್ಕನ ನಾನು ವಿಚಾರಿಸಿದೆ. ಇನ್ಸ್ಟಾಗ್ರಾಮ್ ಪೇಜಿಂದ ಅವರು ಕಾಂಟ್ಯಾಕ್ಟ್ನ ತೊಗೊಂಡು ಮಾಡಿಸಿರೋ ಅಂಥದ್ದು. 9 ತಟ್ಟೆ ಏನೋ ಆರ್ಡರ್ ಕೊಟ್ಟಿದ್ರಂತೆ. ಪ್ರೈಸು ಸಹ ನಾನು ಹೇಳ್ತೀನಿ, 9,000 ಚಿಲ್ಲರೆನೋ ಆಗಿದೆ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ತಟ್ಟೆಗಳೆಲ್ಲ ಅಂದರೆ ಏನು ಬೇರೆ ಬೇರೆ ಐಟಮ್ಗಳೆಲ್ಲ ಇದೆ, ಎಲೆ, ಅಡಿಕೆ, ಕಾಯಿ, ಬಾಳೆಹಣ್ಣು, ಹಣ್ಣುಗಳೆಲ್ಲ ಇವರು ಮನೆಯಿಂದ ತಂದಿರೋ ಅಂಥದ್ದು. ಇನ್ನು ಎಕ್ಸ್ಟ್ರಾ ಏನಿದೆ ಪ್ಯಾಕಿಂಗ್ ಎಲ್ಲ ಮಾಡಿದಾರಲ್ವ, ಅದೆಲ್ಲ ಇವರು ಬೇರೆ ಕಡೆ ಆರ್ಡ್ರ್ ಕೊಟ್ಟು, ಅದೇ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡರ್ನ ಕೊಟ್ಟು ಮಾಡಿಸಿರೋ ಅಂಥದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಈ ಥರ ಒಂದು ತಟ್ಟೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಜೊತೆಗೆ ಒಂದು ಒಂಬಾಳೆ ಇಟ್ಟಿರೋ ಅಂಥ ಕಳಸನ ಇಡ್ತೀವಿ ನಮ್ಮ ಕಡೆ. ಸೊ ಮೊದಲಿಗೆ ಕಳಸಕ್ಕೆ ಪೂಜೆ ಮಾಡಬೇಕು. ಅದಾದಮೇಲೆ ಹೆಣ್ಮಗಳಿಗೆ ಅರಿಶಿನ ಕುಂಕುಮನ ಇಟ್ಟು ಹೂವನ್ನ ಮುಡಿಸಿ ಆ ಒಂದು ತಟ್ಟೆ ಸಾಮಾನುಗಳೆಲ್ಲ ನಾವು ಜೋಡಿಸಿರ್ತೀವಿ ಅಲ್ವಾ, ಆ ತಟ್ಟೆ ಸಾಮಾನಲ್ಲಿ ಒಂದು ತಟ್ಟೆ ಯಾವುದನ್ನಾದರೂ ತೊಗೊಂಡು ಕೈ ಮುಟ್ಟಿಸ್ಬೇಕು. ಸೊ ಈ ಥರ ಶಾಸ್ತ್ರನ ಮಾಡೋ ಅಂಥದ್ದು. 9 ಜನ ಎಲ್ಲ ಮಾಡಾದಮೇಲೆ ಫೈನಲ್ ಆಗಿ ಮಡ್ಲಂತ ಹೇಳಿ ತುಂಬ್ತಾರೆ. ಆ ಮಡ್ಲಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನೆಲ್ಲ ಇಡ್ತಾರೆ. ಬಟ್ ಅದೆಲ್ಲ ಅಷ್ಟು ಡೀಟೇಲಾಗಿ ನನಗೆ ಗೊತ್ತಿಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಹುಡುಗಿಯ ಸೋದರ ಅತ್ತೆ ಮೊದಲಿಗೆ ಮಾಡೋ ಅಂಥದ್ದು. ವರ್ಷನಲ್ಲಿ ಯಾರು ಹತ್ರದಲ್ಲಿರ್ತಾರೆ ಸೋದರತ್ತೆ, ಅವರು ಮೊದಲಿಗೆ ಈ ಶಾಸ್ತ್ರನ ಮಾಡ್ತಾರೆ. ಅದಾದಮೇಲೆ ಈ ರೀತಿ ಒಬ್ಬೊಬ್ಬರಾಗಿ ಮಾಡ್ತಾ ಹೋಗೋದು. ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮು. ನಮ್ಮ ಸೈಡೆಲ್ಲ ನಾನು ಆಗಲೇ ಹೇಳ್ದಂಗೆ ಮಾಡೇ ಮಾಡ್ತೀವಿ. ಇದು ಒಂದು ಹೆಣ್ಮಕ್ಳಿಗೆ ಮಾಡೋ ಅಂಥ ಮೊದಲನೇ ಶಾಸ್ತ್ರ ಆಗಿರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಮದುವೆ ಟೈಮಲ್ಲಿ ಮಾಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಅವಾಗಲೇ ಇದನ್ನೆಲ್ಲ ಮುಗಿಸ್ತಾ ಬಂದುಬಿಡ್ತೀವಿ, ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿದ್ವಿ. ನೋಡಿ ನಮ್ಮ ನಾದಿನಿ ಮಾಡ್ತಿದ್ದಾರೆ, ಅವ್ರದ್ದು ಯಾವಾಗ್ಲೂ ಈ ಥರ ಸ್ಮೈಲಿಂಗ್ ಫೇಸೇ. ಸೊ ಈ ಥರ ಶಾಸ್ತ್ರನ ಒಬ್ಬರಾದ್ಮೇಲೆ ಒಬ್ಬರು ಒಂದು 9 ಜನ ಅಥವಾ 5 ಜನ 12 ಜನ ಈ ಥರ ಮಾಡ್ತಾರೆ. ಎಲ್ಲರೂ ಮಾಡಬೇಕು ಅಂತೇನಿಲ್ಲ, ಸ್ಟಾರ್ಟಿಂಗ್ ಒಂದು 9 ಜನ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಅಕ್ಕ, ಅಂದರೆ ನಾನು ಹೇಳಿದ್ನಲ್ವ ನಮ್ಮ ಅಕ್ಕನ ಮಗಳು ಇವಳಲ್ವ, ನಮ್ಮ ಅಕ್ಕ ಅವರು ಇನ್ನೂ ಬಂದಿರಲಿಲ್ಲ. ಬಟ್ ಏನಂದರೆ ಮನೆಯಲ್ಲಿ ಅವತ್ತಿನ ದಿನವೇ ಸೂತ್ಕ ಅಂತ ಹೇಳಿ ಕಳ್ಕೊಂಡು ಈ ಥರ ಪ್ರೋಗ್ರಾಮ್ನ ಮಾಡೋದ್ರಿಂದ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅವ್ರು ಇನ್ನೂ ಬಂದೇ ಇರಲಿಲ್ಲ. ಬಟ್ ಆದರೆ ಈ ಥರ ಶಾಸ್ತ್ರಗಳೇನಿರುತ್ತೆ ಅದನ್ನು ಟೈಮ್ ಅಷ್ಟರೊಳಗಡೆ ಮಾಡೋ ಅಂಥದ್ದು ಅಂತ ಇರುತ್ತೆ. ಹಂಗಾಗಿನೇ ನಾವೇನು ಮಾಡಿದ್ವಿ, ಫಸ್ಟು ಶಾಸ್ತ್ರಗಳನ್ನೆಲ್ಲ ನೀಟಾಗಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇರೋ ಅಷ್ಟು ಜನದಲ್ಲೇ ನಾವು ಮಾಡ್ತಾ ಹೋದ್ವಿ. ಆಮೇಲೆ ಏನಿದೆ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಹೋದರು.
ನೋಡಿ ನೆಕ್ಸ್ಟು ನಾನಿಲ್ಲಿ ಶಾಸ್ತ್ರನ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಯಾರೇ 9 ಜನ ಶಾಸ್ತ್ರ ಮಾಡಿದ್ರು ಫಸ್ಟು ಕಳಸ ಅಂತ ಏನು ನಾವು ಇಟ್ಟಿರ್ತೀವಿ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಅಕ್ಷತೆನ ಹಾಕಾದ್ಮೇಲೆ ಕೂತಿರೋ ಅಂಥ ಹೆಣ್ಮಗಳಿಗೆ ಮಾಡೋ ಅಂಥದ್ದು. ಪ್ರತಿಯೊಂದು ತಟ್ಟೆಗಳು ಇರುತ್ತೆ ಅಲ್ವಾ, ಅಂದರೆ ಏನು ತಿಂಡಿಗಳೆಲ್ಲ ಮಾಡಿರ್ತಾರೆ ಅದರಲ್ಲಿ ಒಬ್ಬರು ಮುಡಿಸಿರೋ ತಟ್ಟೆ ಎಲ್ಲ ಬೇರೆ ಯಾವ ತಟ್ಟೆ ಇರುತ್ತೆ ಆ ತಟ್ಟೆನ ಮಗಳ ಕೈಲಿ ಮುಡಿಸೋ ಅಂಥದ್ದು. ಸೊ ಈ ಥರ ಒಂದು ಶಾಸ್ತ್ರ ಅದು. ಅಥವಾ ನಾವೇನಾದರೂ ಫಂಕ್ಷನ್ ಮಾಡ್ತಾ ಇರೋವಂಥ ಹೆಣ್ಮಗಳಿಗೆ ಸೀರೆ ಅಥವಾ ಬಟ್ಟೆ ಏನಾದರೂ ತಂದಿದ್ದೀವಿ ಅಂದರೆ ಅದನ್ನು ಒಂದು ತಟ್ಟೆನಲ್ಲಿ ಇಟ್ಟು ಅರಿಶಿನ ಕುಂಕುಮ ಬಳೆ ಹೂವನ್ನು ಇಟ್ಟು ಜೊತೆಗೆ ಕೊಬ್ಬರಿ ಬೆಲ್ಲನ ಇಡ್ತಾರೆ. ಈ ಫಂಕ್ಷನಲ್ಲಿ ಮೇಯ್ನ್ ಅದೇ ಕೊಬ್ಬರಿ ಬೆಲ್ಲನ ಇಡೋ ಅಂಥದ್ದು. ಆ ಥರ ಅದಷ್ಟನ್ನು ಒಂದು ತಟ್ಟೆನಲ್ಲಿ ಜೋಡಿಸಿ ನಾವು ತಂದಿರೋ ಅಂಥ ತಟ್ಟೆ ಸಾಮಾನ್ಯ ಮುಟ್ಟಿಸೋ ಅಂಥದ್ದು ಶಾಸ್ತ್ರ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಯಾರು ಆ ಥರ ಸೀರೆ ಬಟ್ಟೆ ಎಲ್ಲ ತರೋದಕ್ಕೆ ಹೋಗಲ್ಲ. ತುಂಬ ಹತ್ರದವರು ಅಂದರೆ ಸೋದ್ರ ಮಾವ ಸೋದ್ರದ ಅತ್ತೆ ಅಂತ ವರ್ಷನಲ್ಲಿ ಇರ್ತಾರಲ್ವ, ಅಂಥವರು ಕಂಪಲ್ಸರಿಯಾಗಿ ಹೆಣ್ಮಗಳಿಗೆ ಸೀರೆ ಅಥವಾ ಬಟ್ಟೆನ ಕೊಡಿಸೋ ಅಂಥ ಪದ್ಧತಿ ಇವತ್ತಿಗೂ ಸಹ ಇದೆ. ಉಳ್ದಂಥವ್ರು ಅಂದರೆ ಏನಿದೆ ಕ್ಯಾಶ್ ಅಮೌಂಟನ್ನ ಕೊಟ್ಬಿಡ್ತಾರೆ. ಅವ್ರು ಇಷ್ಟ ಬಂದಿರೋ ಅಂಥ ಬಟ್ಟೆ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ಏನಾದರೂ ತಗೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನು 9 ಜನ ಶಾಸ್ತ್ರನ ಮಾಡಿದ್ದಾಯಿತು. ಸೊ ಟೈಮು ಸಹ ಆಗ್ತಿತ್ತಲ್ವ, ಹಂಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ಬರೋದಕ್ಕೆ ಶುರು ಆದರು. ಫ್ರೆಂಡ್ಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇವ್ರು ಬಂದು ನಮ್ಮ ಅಜ್ಜಿ, ಅಂದರೆ ನಮ್ಮ ಸ್ವಂತ ಅಜ್ಜಿಯ ಸ್ವಂತ ತಂಗಿ ಇವರು. ಇವರ ಮಗಳದೇ ಫಂಕ್ಷನ್ ನಡೀತಾ ಇರೋದು, ಅಂದರೆ ನಮ್ಮ ಅಜ್ಜಿಯ ಮೊಮ್ಮಗಳದು ಫಂಕ್ಷನ್ ನಡೀತಾ ಇರೋವಂಥದ್ದು. ಸೊ ನನ್ನ ಮಗನಿಗೆ ಅವನು ಹುಟ್ಟಿದಾಗದಿಂದ ಹಿಡಿದು 9 ತಿಂಗಳವರೆಗೂ ಎಣ್ಣೆನ ಹೊತ್ತು ಸ್ನಾನ ಮಾಡಿಸ್ತವರು ಇವರೇನೆ. ಸೊ ಇವತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿನೇ ಸ್ವಲ್ಪ ತಡವಾಗಿ ಬಂದರು. ಸೊ ಒಂಥರ ಫ್ಯಾಮಿಲಿಗಳೆಲ್ಲ ಒಟ್ಟಿಗೆ ಸೇರಿದಾಗ ಒಂಥರ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇವಳ ಹೆಸರು ಬಂದು ಸ್ನೇಹ ಅಂತ ಹೇಳಿ. ಫಂಕ್ಷನ್ ನಡೀತಿದೆಯಲ್ವಾ, ವೈಷ್ಣವಿ ಅವರ ಸ್ವಂತ ಅಕ್ಕ. ಸೊ ನೋಡಿ, ಎಲ್ಲ ಫಂಕ್ಷನ್ ಅಂದರೆ ಎಷ್ಟು ಕಳಕಳಿಯಾಗಿ ರೆಡಿಯಾಗಿ ಮಿಂಚ್ತಾ ಇರ್ತಾರಲ್ವ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಸೊ ಹಿಂದೆ ಇರೋರು ನಮ್ಮ ತಾತ, ಮುಂದೆ ಇರೋರು ಸಹ ನಮ್ಮ ತಾತ. ಸೊ ನಮ್ಮ ಸ್ವಂತ ತಾತನ ತಮ್ಮ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ರಿಟೈರ್ಡ್ ಆಗಿದೆ. ನೋಡಿ ನಮ್ಮ ಅಜ್ಜಿ ಮಾತಾಡಿಸ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ನೋಡಿ ಇವರೇ ನಮ್ಮ ತಾತನ ತಮ್ಮ, ಜೊತೆಗೆ ನಮ್ಮ ಅಜ್ಜಿ ತುಂಬ ದೂರದಿಂದ ಬಂದಿದ್ದರು. ನೋಡಿದ್ರಿ ಅಲ್ವಾ, ಈ ಥರ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಮಾಡಿದಾಗ ಎಲ್ಲರನ್ನೂ ಇನ್ವೈಟ್ ಮಾಡಿರ್ತಾರಲ್ವ, ಒಟ್ಟಿಗೆ ಎಲ್ಲರೂ ಸೇರ್ತೀವಿ. ಎಲ್ಲರನ್ನೂ ನೋಡಿ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗ ಒಂಥರ ತುಂಬ ಖುಷಿಯಾಗುತ್ತೆ. ಸೊ ನೋಡಿ, ಎಲ್ಲರೂ ಒಟ್ಟಿಗೆ ಫೋಟೋನ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಅಜ್ಜಿ ತಾತ ಬಂದ್ರಲ್ವ, ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದ ತಕ್ಷಣ ಅವ್ರಿಗೆ ಜಾಸ್ತಿ ಹೊತ್ತು ಕೂರೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಫೋಟೋಸ್ ಏನಿದೆ ಅದನ್ನೆಲ್ಲ ಒಟ್ಟಿಗೆ ತೊಗೊಳ್ಳೋಣ ಅಂತ ಹೇಳಿ ಫೋಟೋಸ್ನ ತೆಗೆಸ್ಕೊತಾ ಇರೋ ಅಂಥದ್ದು.
ಇನ್ನು ನಾವು ಸಹ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಇವಾಗ ಏನು ಫಂಕ್ಷನ್ ನಡೀತಿದೆ, ವೈಷ್ಣವಿ ಅವರ ಅಮ್ಮ ಅವರು ಅಂದರೆ ನಮ್ಮ ಅಕ್ಕ. ಸೊ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾಯಿದ್ರು. ಸೊ ನಾವು ಬೇಗ ಬಂದಿದ್ದರಿಂದ ಸ್ವಲ್ಪ ಬೇಗನೆ ಹೋಗ್ಬೇಕಲ್ವ, ಹಾಗಾಗಿ ಫಸ್ಟ್ ಊಟಕ್ಕೆ ಹೋದ್ವಿ. ಸೊ ಇನ್ನು ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟನ್ನು ಮನೆಗೆ ಬಂದಿದ್ದಾಯಿತು. ಬಟ್ ಇದರಲ್ಲಿ ಇನ್ನೂ ಒಂದಷ್ಟು ಜನ ಮೆಂಬರ್ಸ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲ. ಯಾಕೆಂತಂದರೆ ದೂರದಿಂದ ಎಲ್ಲ ಬರಬೇಕಲ್ವಾ, ಸೊ ಅವರೆಲ್ಲ ಲೇಟಾಗಿ ಬಂದಿದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ವಿ. ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಹೊರಟ್ಬಿಟ್ವಿ. ಹಾಗಾಗಿ ಅವ್ರದ್ದು ಯಾವುದೂ ಕ್ಲಿಪ್ಪಿಂಗ್ಸ್ ಇರಲಿಲ್ಲ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಫಂಕ್ಷನು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ನೀವು ಸಹ ಬ್ಲೆಸ್ ಮಾಡಿ. ಸೊ ಇದಾಗಿತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ ಬ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.